ನಮ್ಮ ಪಾಪ ಹುಷಾರಿಲ್ಲ, ಅಳ್ತವನೆ ಪಾಪ, ಬೇಜಾರು. ಅವ್ನು ಅಳ್ತಿರೋದು ನೋಡೋದು ಬೇಜಾರು ಆಗ್ತೈತೆ. ನಗ್ನಗ್ತಾನೆ ಇದ್ದ, ಬಟ್ ತುಂಬ ಹುಷಾರಿರಲಿಲ್ಲ, ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡ್ಬಂದಿದ್ವಿ. ನಮ್ಮ ಅಕ್ಕ ಹೋಗಿದ್ದಾಳೆ ಒಳಗಡೆ ತೋರಿಸೋದಕ್ಕೆ. ತುಂಬ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಒಳಗಡೆ. ಯಾರೋ ಒಂದು 10 ಜನ ಇದ್ರು ನಾವು ಬಂದಾಗ, ಇವಾಗ 5 ಜನ ಇದ್ದಾರೆ. ಮುದ್ದೆ ಖಾಲಿ ಮಾಡೋಣ, ಇಲ್ಲ ನಮ್ಮಮ್ಮ ಬ್ಯಾಟಿಂಗ್ ಮಾಡ್ತಾರೆ ನನಗೆ ಪರಕೆ ತಗೊಂಡು. ಹ್ಞೂ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಚೆನ್ನಾಗಿ ಕಾಣಿಸ್ತೀನಾ? ನೋ ವೇ, ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಆಗ್ಲೇ ಎದ್ದಿದ್ದು 4 ಗಂಟೆಗೆ ಎದ್ದೆ. ಸೇಮ್ ಆಸ್ ಯೂಶುವಲ್ ಮೊಬೈಲ್ ನೋಡ್ಕೊಂಡು ಮಲಗಿದ್ದು. ಏನು ಮನ್ಸು ಬಂದಿಲ್ಲ ಕೆಲಸ ಮಾಡೋದಕ್ಕೆ. ನೆನ್ನೆ ವ್ಲಾಗ್ ಯಾರು ನೋಡಿಲ್ವೋ ಮಿಸ್ ಮಾಡಕ್ ಹೋಗ್ಬಿಡ್ರಿ, ನೋಡಿ. ಚೆನ್ನಾಗಿತ್ತು ನೆನ್ನೆ ಬ್ಲಾಗು. ಎಕ್ಸ್ಪ್ಲೋರ್ ಮಾಡಿ, ಏನು ವಿಧಾನಸೌಧಕ್ಕೆ ಹೋಗಿದ್ದೆ, ಕಬ್ಬನ್ ಪಾರ್ಕ್ಗೆ ಹೋಗಿದ್ದೆ, ಮತ್ತೆ ಒಬ್ರಿಗೆ ನಾನು ಫುಡ್ ಕೊಡಿಸ್ದೆ. ಅದು ಚಾಲೆಂಜ್ ಮಾಡ್ಬೇಕಾಯ್ತು, ಅದು ಫುಡ್ ಕೊಡಿಸೋ ರೀತಿ ಆಗೋಯ್ತು ಬ್ಲಾಗು. ಸಿಗಾಬಿಟ್ಟೆ ಸೆಕೆ ಬೇರೆ. ನನಗೆ ಟಿ ಶರ್ಟ್ ನನಗೆ ಆ್ಯಕ್ಚುಲಿ ಶರ್ಟ್ಲೆಸ್ ಆಗಿರ್ಬೇಕಂತ ಆಸೆ ಅಂದರೆ ಸೆಕೆ ಅಲ್ವಾ, ಅದಕ್ಕೆ ಚಳಿಗಾಲದಲ್ಲಿ ಹಾಕೋಬೇಕು. ಚಳಿಗಾಲದಲ್ಲೂ ಹಂಗೆ ಇರ್ತೀನಿ ನಾನು. ಬನ್ನಿ ಹಾಲು ತರಕ್ಕೆ ಹೋಗೋಣ. ಕಾಸು ಕೊಟ್ರು ನಮ್ಮಮ್ಮ ಹಾಲು ತಗೋಬ ಅಂತ. ಹಾಲು ತಗೋಬರೋಣ. ಸಿಕ್ಕಾಬಿಟ್ಟೆ ಸೆಕೆ ಇವರು, ಇಷ್ಟೊಂದು ಸೆಕೆನಾ? 1 hour later. ಹೇಳ್ತಾನೆ ಪಾಪ ಹುಷಾರಿಲ್ಲ. ಅವನು ಹೇಳ್ತಾನೆ. ನಾನು ಇವಾಗ ಇಡ್ಲಿ ತಿನ್ಕೊಬರ್ತೀನಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಹುಳಿಯನ್ನ ಮಾಡೋರು ಅಂತ ತಿನ್ಬೇಕಂತ. ನನಗೆ ಇಡ್ಲಿ ತಿನ್ಬೇಕು ಅಂತ ಆಸೆ ಆಗ್ತದೆ. A few moments later. ಇಡ್ಲಿ ಅಂಗಡಿ ಓಪನ್ ಆಗಿರ್ಲಿಲ್ಲ. ಅದಕ್ಕೆ ಹಂಗೆ ಬಂದೆ. ಇನ್ನ ನಮ್ಮ ಪಾಪ ಹುಷಾರಿಲ್ಲ, ಅಳ್ತವನೆ ಪಾಪ, ಬೇಜಾರು. ಅವ್ನು ಅಳ್ತಿರೋದು ನೋಡೋದು ಬೇಜಾರು ಆಗ್ತೈತೆ. ಯೂಟ್ಯೂಬ್ ಅವ್ನು ವಿಡಿಯೋ ಅಪ್ಲೋಡ್ ಮಾಡೋದಲ್ಲ, ಅದಕ್ಕೇನಾದ್ರು ಅವ್ನಿಗೆ ಹುಷಾರು ತಪ್ತಾ, ಲೈಕ್ ಏನಾದ್ರು ದೃಷ್ಟಿ ಆಗಿದೆಯಾ ಅಂತ ನನಗೆ ಅದು ಬೇರೆ ಬೇಜಾರಾಗ್ತಿದೆ. ಅದಕ್ಕೆ ಇವತ್ತಿಂದ ಅವನು ವಿಡಿಯೋ ಅಪ್ಲೋಡ್ ಮಾಡಲ್ಲ. 3 ದಿನ ಆದ್ಮೇಲೆ ಹೋಗ್ತಾರೆ ಅವರು. ಅದಾದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಒಂದು ಹುಳಿಯನ್ನ ಬಂದಿದೆ, ಬನ್ನಿ ಹುಳಿಯನ್ನ ತಿನ್ನೋಣ. ಹುಳಿಯನ್ನ ತಿನ್ಬಿಟ್ಟು ಹೋಗಿ ಎಡಿಟ್ ಮಾಡೋಣ. 2 hours later. ಗೈಸ್, ನಮ್ಮ ಪಾಪಗೆ ಹುಷಾರಿಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ವಿ. ನೋಡಿ ಏನಾಗುತ್ತೆ ಪಾಪಗೆ ಜ್ವರ, ಮತ್ತೆ ಸಿಕ್ಕಾಪಟ್ಟೆ ಕೆಮ್ಮಿಲ್ಲ, ಮೈಯೆಲ್ಲ ಫುಲ್ ಸುತ್ತಾ ಇತ್ತು. ನಗ್ನಗ್ತಾನೆ ಇದ್ದ, ಬಟ್ ತುಂಬ ಹುಷಾರಿರಲಿಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ವಿ. ನಮ್ಮ ಅಕ್ಕ ಹೋಗಿದ್ದಾಳೆ ಒಳಗಡೆ ತೋರಿಸೋದಕ್ಕೆ. ನಾನು ಆಚೆ ಕಡೆ ಹೋಗಿ ಕುತ್ಕೊಂಡು, ಅಲ್ಲಿ ಜಾಗ ಇಲ್ಲ, ತುಂಬ ಜನ ಇದ್ದಾರೆ. ತುಂಬ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಒಳಗಡೆ. ಯಾರೋ ಒಂದು 10 ಜನ ಇದ್ರು ನಾವು ಬಂದಾಗ, ಇವಾಗ 5 ಜನ ಇದ್ದಾರಂತೆ. ಪಾಪು ಅಲ್ಲೇ ಒಬ್ಬನೇ ಸ್ವಾತಿಯ ನೋಡ್ಕೊಂತಿದ್ದಲ್ಲ, ಅದಕ್ಕೆ ಕರ್ಕೊಂಬಂದೆ ಆಚೆ ಕಡೆ ಸ್ವಲ್ಪ ಓಡಾಡ್ಸ್ಕೊಬರೋಣ ಅಂತ. ನೋಡಿ ಅನ್ಕೊಂಡ್ರೆ ಇಷ್ಟ ಅವನಿಗೆ ತಪ್ಕೊಂಡ್ ಮಲ್ಕೊತಾನೆ ಯಾವಾಗ್ಲೂ. ಸರ್ ಆಯ್ತಾ? ಸತ್ತ ಮೇಲೆ ಮಲಗೋದಿದ್ದೇ ಇದೆ, ಬದುಕಿದ್ದಾಗಲೇ ಏನನ್ನಾದರೂ ಸಾಧಿಸಿ. ಸಕ್ಕದ ಇದೆಯಲ್ಲ ಲೈನು ಅಲ್ವಾ? ಎಲ್ಲರಿಗೂ ಒಂದು ಬೀಳ್ಸುತ್ತದು. ಎಷ್ಟು ಚೆನ್ನಾಗಿದೆ ಆ ಲೈನು ಅಂದ್ರೆ ನನಗೆ ತುಂಬಾ ಇಷ್ಟ ಆಗೋಯ್ತು. ಯಾಕಂದ್ರೆ ಸತ್ ಮೇಲೆ ಹೆಂಗಿದ್ರು ನಾವು ಪರ್ಮನೆಂಟ್ ಆಗಿ ಮಲ್ಕೊಂತೀವಿ. ಮೊಬೈಲ್ ನೋಡ್ಕೊಂಡು ನಿದ್ದೆ ಮಾಡಿ ಟೈಮ್ ವೇಸ್ಟ್ ಮಾಡೋದ್ರ ಬದಲು ನಮ್ಮ ಅಮೂಲ್ಯವಾದ ಕ್ಷಣಗಳನ್ನ ಉಪಯೋಗಿಸ್ಕೊಂಡು ಏನಾದ್ರು ಸಾಧನೆ ಮಾಡ್ಲೇಬೇಕು ಅಲ್ವಾ? ನಮ್ಮ ಪಾಪು ಇವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಆಟ ಆಡ್ತವನೆ. ನನ್ ಬೇಜಾರಾಗೋಗ್ಬಿಟ್ಟಿತ್ತು, ಅವ್ನ ಮುಖ ನೋಡ್ಬಿಟ್ಟು. ಸಿಕ್ಕಾಪಟ್ಟೆ ನೆಗಡಿ, ಕೆಮ್ಮಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಇವಾಗ ಪರವಾಗಿಲ್ಲ, ಚೆನ್ನಾಗಿ ಆಟ ಆಡ್ತವನೆ ನನ್ನ ಜೊತೆಗೆ. ಅಲ್ವಾ ಪಾಪು?
ಅದನ್ನೆಲ್ಲ ಹ್ಞೂ ಅನ್ನು ಎಲ್ಲ ಈಗ ಮುಚ್ಕ ಕುಡಿಯೋ ಇಷ್ಟು ಚಂದ ಅಲ್ವಾ ನಮ್ಮ ಪಾಪು. ನಮ್ಮಮ್ಮ ಜಾಮೂನ್ ಮಾಡಿದ್ರು ನೋಡಿ, ಇಷ್ಟು ಚೆನ್ನಾಗಿದೆ. ನಮ್ಮಮ್ಮ ಜಾಮೂನ್ ಮಾಡಿದ್ರು. ನಾನು ಆಕ್ಚುಲಿ ಜಾಮೂನ್ ಎಲ್ಲ ತಿನ್ನಲ್ಲ, ಬಿಟ್ಬಿಟ್ಟಿದ್ದೆ. ಯಾವಾಗ ಕಂಪ್ನಿಗೆ ಹೋಗಿ ಸ್ಟಾರ್ಟ್ ಮಾಡೋದು ಅಲ್ಲೊಂದ್ಸರಿ ಜಾಮೂನ್ ತಿಂದೆ. ಆ ಜಾಮೂನ್ ಇಷ್ಟ ಆಗೋಯ್ತು. ಅವಾಗಿಂದ ನಾನು ಜಾಮೂನ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಇನ್ನೊಂದು ಮೊದಲು ನಾನು ಐ ಥಿಂಕ್ 5th ಸ್ಟ್ಯಾಂಡರ್ಡ್ ಅನ್ಸುತ್ತೆ, ಜಾಸ್ತಿ ಜಾಮೂನ್ ತಿನ್ಬಿಟ್ಟು ನನಗೆ ಲೂಸ್ ಮೋಷನ್ ಎಲ್ಲ ಆಗ್ಬಿಟ್ಟಿತ್ತು, ವಾಮಿಟು, ಲೂಸ್ ಮೋಷನ್ ಎಲ್ಲ. ಅದಕ್ಕೆ ಬಿಟ್ಬಿಟ್ಟಿದ್ದೆ, ತಿನ್ನಕ್ಕೆ ಮನ್ಸು ಬರ್ತಿರ್ಲಿಲ್ಲ. ಮತ್ತೆ ಕಂಪ್ನಿಯಲ್ಲಿ ತಿನ್ನಲ್ವಾ, ಅವಾಗಿಂದ ಮತ್ತೆ ಶುರು ಮಾಡಿದ್ದೀನಿ. ಬನ್ನಿ ಟೇಸ್ಟ್ ಮಾಡೋಣ ನಮ್ಮಮ್ಮ ಮಾಡಿರೋದು. ಎಷ್ಟು ಸ್ಮೂತ್ ಆಗಿದೆ, ವಾವ್. ನಿಜ ಹೇಳ, ಸೇಮ್ ನಮ್ಮ ಕಂಪ್ನಿಲಿ ಮಾಡಿರೋ ಥರನೇ ಇದೆ, ಸಕ್ಕತ್ತಾಗಿದೆ. ನಮ್ಮ ಕಂಪ್ನಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಜಾಮೂನ್, ಮಾತ್ರ ಸಕ್ಕತ್ತಾಗಿದೆ ಗುರು, ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ ಗುರು, ಮಸ್ತಾಗಿದೆ. ಏನ ಕೇಳಾಗ ಅಪ್ಪು ರತ್ನೀರಂತೆ ಮಾಡಮ್ಮ ಆಮೇಲೆ ಬರ್ತೀನಿ. ಅವ್ವ ನನ್ನ ವಿಡಿಯೋ ಎಡಿಟ್ ಮಾಡೋದ್ನಲ್ಲ, ಅದು ನೋಡ್ತಾ ಇದ್ದ ನಮ್ಮಮ್ಮ. ನನ್ನ ವಿಡಿಯೋ ಎಡಿಟ್ ಮಾಡಿರೋದು ನೋಡಿದ್ರೆ ನಾನು ಕಾಣಿಸ್ತಿಲ್ಲಲ್ಲ, ಕರ್ರಗಿದ್ದೀನಲ್ವ, ಕಾಣಿಸಲ್ಲ ನಾನು. ಗಾಯ್ಸ್, ಇವಾಗ ಜಸ್ಟ್ ಎಡಿಟ್ ಕಂಪ್ಲೀಟ್ ಆಯಿತು. ನಮ್ಮ ಅಮ್ಮಗೆ ತೋರಿಸ್ತಾ ಇದ್ದೆ. ನಮ್ಮಮ್ಮ ಖುಷಿ ಪಡ್ತಿದ್ರು ನಾನು ಎಡಿಟ್ ಮಾಡಿರೋದು ನೋಡ್ಬಿಟ್ಟು. ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಜಿಮ್ ವರ್ಕೌಟ್ ಮುಗಿಸ್ಕೊಂಡು ಬರ್ತೀನಿ. ಬರ ಸರಿ ಇಬ್ರು ಹೋಗ್ರ ಮನೆಗೆ. ಮೇಂಟೈನ್ ಮಾಡಿ ಬೇಲ್ಪುರಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು. ಮಧ್ಯಾಹ್ನ ಕಮ್ಮಿ ತಿಂದಿದ್ದೆ, ಅದಕ್ಕೆ ಬೇಲ್ಪುರಿ ತಿನ್ನ ಬಂದೆ. ಈ ವಾರ ತಿಂದಿರಲಿಲ್ಲ, ಭಾನುವಾರ ಅಲ್ವಾ, ಇದೆ ಅಲ್ವಾ, ಇವತ್ತೇ ಅಲ್ವಾ ಭಾನುವಾರ, ಇವತ್ತು ಸೋಮವಾರ ತಿಂದೇನಿಲ್ಲ, ಅದಕ್ಕೆ ತಿನ್ನೋಣ ಅಂದ್ಬಿಟ್ಟು ಬಂದಿದ್ದೆ ಬೇಲ್ಪುರಿಗೆ. ಸಕ್ಕದ ಮಾಡ್ತಾರೆ, ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ಹೇಳಿದ್ದೀನಲ್ಲ ಆಲ್ರೆಡಿ, ಜಾಸ್ತಿ ನಾನು ಇಲ್ಲೇ ತಿನ್ನೋದು ಬೇಲ್ಪುರಿ ತಿಂತಾರೆ. ಇಲ್ಲ ಅಂದರೆ ಯಶವಂತಪುರದಲ್ಲಿ ಒಂದಿದೆ, ಅಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ, ಅಲ್ಲಿ ತಿಂತೀನಿ. 1 hour later. ರಾಗಿ ಮುದ್ದೆ ಮತ್ತೆ ಹುಳ್ಳಿಕಾಳು ಮತ್ತೆ ಇದು ಬಸ್ಸಾರು ಅನ್ಸುತ್ತೆ. ಮಮ್ಮಿ ಇದು ಯಾವ ಸಾರು? ಬಸ್ಸಾರಂತೆ. ಬನ್ನಿ ತಿನ್ನೋಣ. ನಂಗಂತೂ ಹೊಟ್ಟೆ ಸಿಕ್ಕಾಪಟ್ಟೆ ಹಸ್ತಿತ್ತು, ಬೇಲ್ಪುರಿ ತಿನ್ಕೊಂಬಂದೆ. ಸಮಾಧಾನ ಆಗಿದ್ದೀನಿ. ಬನ್ನಿ ಮುದ್ದೆ ಖಾಲಿ ಮಾಡೋಣ, ಇಲ್ಲ ನಮ್ಮಮ್ಮ ಬ್ಯಾಟಿಂಗ್ ಮಾಡ್ತಾರೆ ನನಗೆ ಪರಕೆ ತಗೊಂಡು. ಸರಿನಾ? ನಮ್ಮ ಮನೆ ಮುದ್ದೆ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಅಡುಗೆ. ಬಟ್ ಇಡ್ಲಿ ಒಂದು ಚೆನ್ನಾಗಿ ಮಾಡಲ್ಲ ಅಷ್ಟೇ ನಮ್ಮಮ್ಮ. ಬಟ್ ಮೊನ್ನೆ ತಿನ್ನಕ್ಕೆ ಟೇಸ್ಟ್ ಚೆನ್ನಾಗಿತ್ತು ಇಡ್ಲಿ, ಸತ್ಯವಾಗ್ಲು. ಬನ್ನಿ ಮುದ್ದೆ ತಿನ್ನೋಣ ಇವಾಗ. ಇವಾಗ ಜಸ್ಟ್ ಕೆಲಸ ಮುಗಿಸ್ದೆ 6:30. ಇವಾಗ ಟೈಮು ಇದ್ದೇ ಸಿಕ್ಕಾಪಟ್ಟೆ ಎಳಿತಾ ಇದೆ. ಬಟ್ ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಅದ್ರದ್ದು ಎಡಿಟಿಂಗ್ ಸ್ವಲ್ಪ ಬಾಕಿ ಇದೆ. ಅರೌಂಡ್ 1 hour ತಗೊಳುತ್ತೆ. ಅದನ್ನ ಎಡಿಟ್ ಮಾಡಿಬಿಟ್ಟು ಆಮೇಲೆ ಅಪ್ಲೋಡ್ ಮಾಡ್ತೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ ವಿಡಿಯೋ. ಬಾಯ್. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ನಿಮ್ಗೇನಾದ್ರು ಒಂದು ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ, ಒಂದು ಸ್ವಲ್ಪ ಸ್ಮೈಲ್ ಬಂದಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.